ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ರಿವ್ಯೂ ಮಾಡೋಕ್ಕೆ ಬಂದಿರೋದು ಇನೋವಾದು GX+ ಅಂತ ವೇರಿಯಂಟು. ಇದು ನಿಮಗೆ ಹೊಸದಾಗಿ ಲಾಂಚ್ ಮಾಡಿದ್ದು, ಇವಾಗ ಒಂದು 3 ಮಂತ್ಸ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಜಿ ಬೇಸ್ ವೇರಿಯಂಟು ಮತ್ತು ವಿ ವೇರಿಯಂಟ್ಗೂ ಸೆಂಟ್ರಲ್ ಲಾಂಚ್ ಮಾಡಿದ್ದಾರೆ GX+ ಅಂತ. ಸೊ GXಗೂ GX+ಗೂ ಏನೇನು ಡಿಫ್ರೆನ್ಸ್ ಇದೆ ಮತ್ತು ಏನೇನು ಸ್ಪೆಸಿಫಿಕೇಷನ್ ಆ್ಯಡ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ. ನಿಮಗೆ ಇಲ್ಲಿ ಗ್ರಿಲ್ಲಲ್ಲಿ ಚೇಂಜಸ್ ಕೊಡ್ತಾರೆ. ಗ್ರಿಲ್ಲು ಮತ್ತು ಇದೇನು ಕ್ರಿಸ್ಟಾ ಬ್ಯಾಡ್ಜಿಂಗ್ ಇದೆಯಲ್ಲ, ಅದು ನಿಮಗೆ GX ಲೋಯರ್ ಎಂಡ್ ಮಾಡಲುಗಳಲ್ಲಿ ಸಿಗೋದಿಲ್ಲ. ಮತ್ತು ಈ ಸೈಡ್ ಏನಿದೆ ಇದು ಪೇಂಟೆಡ್ ಫಿನಿಶ್ ಆ್ಯಡ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ. ಹಾಗೆ ನಿಮಗೆ ಅಲೈಸಲ್ಲಿ ಹಾಗೆ ಸೈಡಲ್ಲಿ ಬಂದರೆ ನಿಮಗೆ ಅಲೈಸ್ ಸಿಗುತ್ತೆ ನಿಮಗೆ ಇದರಲ್ಲಿ. ಬಟ್ GX ಇದರಲ್ಲಿ ಈ ಥರ ಡೈಮಂಡ್ ಕಿಟ್ ಅಲೈ ಸಿಗೋದಿಲ್ಲ ನಿಮಗೆ ಬೇಸ್ ವೇರಿಯಂಟಲ್ಲಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ಓವರ್ ವೇ ಮರಲ್ಲಿ ಬಂದು ನಿಮಗೆ ನೋಡ್ತಾ ಇರ್ಬೋದು, ನೀವು ಆಟೋ ಫೋಲ್ಡಿಂಗ್ ಬರುತ್ತೆ. ನೀವು ಲಾಕ್ ಮಾಡಿದಾಗ ಮತ್ತು ಅನ್ಲಾಕ್ ಮಾಡಿದಾಗ ನಿಮಗೆ ಮಿರರ್ ಅನ್ಫೋಲ್ಡ್ ಆಗೋದಿಲ್ಲ. ಬಟ್ ಕೀ ಒಳಗಡೆ ಹಾಕಿದಾಗ ಮಿರರ್ ಆಟೋಮೆಟಿಕ್ಕಾಗಿ ಅನ್ಫೋಲ್ಡ್ ಆಗುತ್ತೆ. ನಿಮ್ಗೆ ತೋರಿಸಿ ಬನ್ನಿ ಯಾವ ರೀತಿ ಅನ್ಫೋಲ್ಡ್ ಆಗುತ್ತೆ ಅಂತ. ಹಾಗೆ ನಿಮಗೆ ಇಲ್ಲಿ ಅಡಿಷ್ನಲ್ ಬಂದು ನಿಮಗೆ ಕ್ರೋಮ್ ಫಿನಿಷಲ್ಲಿ ಟಚ್ ಕೊಟ್ಟಿದ್ದಾನೆ. ಮತ್ತು ಇಲ್ಲಿ ಡೋರ್ ಗಾರ್ಡು ಅಷ್ಟೇ ನಿಮಗೆ ಕ್ರೋಮಲ್ಲಿ ಕೊಡ್ತಾನೆ ಅಡಿಷ್ನಲಾಗಿ. ನೀವು ನೋಡ್ತಾ ಇರ್ಬೋದು ಹಾಗೆ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಸನ್ ಇದು ವೈಸರು, ರೈನ್ ವೈಸರು ಕೊಡ್ತಾರೆ ನಿಮಗೆ GX+ ವೇರಿಯಂಟಲ್ಲಿ. ಇದರ ಪ್ರೈಸ್ ಬಂದು ನಿಮಗೆ ಎಕ್ಸ್-ಶೋರೂಮ್ ಪ್ರೈಸ್ ಬಂದು 21.39 ಲ್ಯಾಕಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಇದು 7 ಸೀಟರ್ ಬಂದು 21.39,000. ಹಾಗೆ 8 ಸೀಟರ್ ಬಂದು 21,44,000 ಸಿಗುತ್ತೆ ನಿಮಗೆ. ಹಾಗೆ ನಿಮಗೆ ರಿಯರ್ ಫೇಸಿಂಗಲ್ಲಿ ಬಂದರೆ ರಿಯರ್ ಫೇಸಿಂಗಲ್ಲಿ ಬಂದರೆ ನಿಮಗೆ ಡಿಫಾಗರ್ ಬರೋದಿಲ್ಲ ಇದರಲ್ಲಿ. ರಿಯರ್ ವೈಪರ್ ಸಿಗುತ್ತೆ. ಮತ್ತು ನಿಮಗೆ ಇದು ವಿಡಿಯೋ ರೆಕಾರ್ಡಿಂಗು ಸಿಗುತ್ತೆ ನಿಮಗೆ, ಅಡಿಷ್ನಲಾಗಿ ಸಿಗುತ್ತೆ ನಿಮಗೆ. ಬೇಸೆಂಟ್ ಹೋಲ್ಸಿದ್ರೆ ನಿಮಗೆ ವಿತ್ ನಿಮಗೆ ಬೂಟ್ ಕೆಪಾಸಿಟಿ ಏನಿದೆ ನೋಡ್ಬೋದು ನೀವು. ಸೇಮು ಈ ಬೂಟ್ ಕೆಪಾಸಿಟಿ ಎಲ್ಲ ಸೇಮ್ ಸಿಗುತ್ತೆ ನಿಮಗೆ. ವಿತ್ ನಿಮ್ಗೆ ನೋಡ್ತಾ ಇರ್ಬೋದು ನಿಮಗೆ 50-50 ಸ್ಪ್ಲಿಟ್ ಸೀಟ್ ಸಿಗುತ್ತೆ. ನೀವು ನೋಡ್ಬೋದು ಒಂದು ಟಚ್ಚಲ್ಲಿ ಯಾವ ರೀತಿ ಫೋಲ್ಡ್ ಆಗ್ತಿದೆ ಅಂತ ಸೀಟು. ಒಂದು ಟಚ್ಚಲ್ಲಿ ಫೋಲ್ಡ್ ಆಗಿ ಮತ್ತು ನಿಮ್ಗೆ ಏನಾರ ಸ್ಪೇಸ್ ಬೇಕು ಅಂದರೆ ನೀವು 5 ಸೀಟರಲ್ಲಿ ಹೋಗೋದು ಅಂದರೆ ನಿಮ್ಗೆ ಇನ್ನೂ ಬೂಟ್ ಸ್ಪೇಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಬೂಟ್ ಸ್ಪೇಸ್ ನಾವು 50-50 ಸ್ಪ್ಲಿಟ್ ಮಾಡಿಕೊಂಡು ನೀವು ಈಸಿಯಾಗಿ ತುಂಬ ಲಗೇಜ್ಗಳ್ನ ಇಡೋಕ್ಕೆ ತುಂಬ ಈಸಿ ಆಗುತ್ತೆ ನಿಮಗೆ. ರಿಯರ್ ಸೈಡ್ ಬಂದರೆ ನೀವು ನೋಡ್ತಾ ಇರ್ಬೋದು ರಿವರ್ಸ್ ಕ್ಯಾಮ್ರಾ ಸಿಗುತ್ತೆ ನಿಮಗೆ. ವಿತ್ 4 ಪಾರ್ಕಿಂಗ್ ಸೆನ್ಸರ್ಗಳು ಸಿಗುತ್ತೆ. ಬಟ್ ಲೋಯರ್ ಎಂಡಲ್ಲಿ 4 ಪಾರ್ಕಿಂಗ್ ಸೆನ್ಸರ್ ಸಿಗೋದಿಲ್ಲ ನಿಮಗೆ. ನಿಮಗೆ ಟೈರ್ ಸೈಜ್ ಬಂದು 205 ಸೆಕ್ಷನ್ನು 65 or 16 ಇಂಚ್ ಅಲೈ ವೀಲ್ ಸಿಗುತ್ತೆ ನಿಮಗೆ. ವಿತ್ ಡೈಮಂಡ್ ಕಟ್ ಅಲೈ ವೀಲ್ ಸಿಗುತ್ತೆ ನಿಮಗೆ. ವಿತ್ ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಮತ್ತು ರಿಯರಲ್ಲಿ ಡ್ರಮ್ ಬ್ರೇಕ್ ಸಿಗುತ್ತೆ. ನೋಡ್ತಾ ಇರ್ಬೋದು ಕೀ ಯಾವ ರೀತಿ ಸಿಗುತ್ತೆ ಅಂತ ನಿಮಗೆ. ನೀವು ಅವಾಗೇ ಹೇಳ್ದಂಗೆ ನೋಡ್ಬೋದು. ನೀವು ನೋಡ್ತಾ ಇರ್ಬೋದು ಕೀ ಹಾಕಿದ ತಕ್ಷಣ ನೋಡ್ಬೋದು ಯಾವ ರೀತಿ ಮಿರರು ಆಟೋ ಅಡ್ಜಸ್ಟ್ ಫೋಲ್ಡಿಂಗ್ ಮಿರರ್ ಓಪನ್ ಆಗುತ್ತೆ ಅಂತ. ನಾವು ಲಾಕ್ ಮಾಡಿದ್ರೆ ಮಿರರು ಕ್ಲೋಸ್ ಆಗುತ್ತೆ. ಸೊ ಅವಾಗೇ ಹೇಳಿದ ಪ್ರಕಾರ ನಿಮಗೆ ಕೀ ಏನು ಆನ್ ಮಾಡಿದ ತಕ್ಷಣ ಮಿರರ್ ಓಪನ್ ಆಗುತ್ತೆ. ಮತ್ತು ನಿಮಗೆ ಇಲ್ಲಿ ಡೋರ್ ಪ್ಯಾಡಲ್ಲಿ ನೋಡ್ತಾ ಇರ್ಬೋದು ಬಾಟಲ್ ಹೋಲ್ಡರ್ಸ್ ಎಲ್ಲ ತುಂಬ ಸಫಿಷಿಯೆಂಟಾಗಿ ಇದೆ. 4ರಿಂದ 1 ಲೀಟ್ರ್ ಬಾಟ್ಲುಗಳು ನೀವು 3 to 4 ಬಾಟಲ್ಸ್ ಇಟ್ರೂ ಸ್ಪೇಸ್ ಸಿಗುತ್ತೆ. ಹಾಗೆ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟು ವಿತ್ ಆಟೋ ಫೋಲ್ಡಿಂಗ್ ಮಿರರ್ ಬಟನ್ಸು, ಹಾಗೆ ಆಟೋ ಅಪ್ ಆ್ಯಂಡ್ ಡೌನ್ ವಿಂಡೋಸ್ ಕಂಟ್ರೋಲ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಹಾಗೆ ನಿಮಗೆ ರೆಡ್ ಕ್ಯೂಬಿಕ್ದು ಆರ್ಮ್ರೆಸ್ಟ್ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಇಲ್ಲಿ ಸ್ಟೇರಿಂಗ್ ವೀಲಲ್ಲಿ ಕಂಟ್ರೋಲ್ ಸಿಗುತ್ತೆ ನಿಮಗೆ. ವಾಲ್ಯೂಮ್ ಕಂಟ್ರೋಲ್ಸು ಮತ್ತು ಮೋಡ್ಸು, ಹಾಗೆ ವಾಯ್ಸ್ ಕಮೆಂಟ್ ಕೂಡ ಸಿಗುತ್ತೆ ನಿಮಗೆ. ಕಾಲ್ ರಿಸೀವ್ ಆ್ಯಂಡ್ ಕಟ್ ಬಟನ್ಸ್ ಎಲ್ಲ ಸಿಗುತ್ತೆ. ಮತ್ತು ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಡಿಸ್ಪ್ಲೇಲಿ ಯಾವ ರೀತಿ ಬರುತ್ತೆ ಅಂತ ನೋಡ್ಬೋದು ನೀವು. ಡಿಸ್ಪ್ಲೇನೂ ಅಷ್ಟೇ ತುಂಬ ಸಫಿಷಿಯೆಂಟಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು AC ಕಂಟ್ರೋಲ್ಸ್ ಬಂದು ನಿಮಗೆ ಮ್ಯಾನ್ಯುಯಲ್ ಸಿಗುತ್ತೆ ನಿಮಗೆ AC ಕಂಟ್ರೋಲ್ಸು. ವಿತ್ತು ನೀವು ನೋಡ್ಬೋದು ಟಚ್ ಸ್ಕ್ರೀನು ಯಾವ ರೀತಿ ಇದೆ ಅಂತ ನಿಮಗೆ. ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಟಚ್ ಸ್ಕ್ರೀನ್ದೆಲ್ಲ. ಹಾಗೆ ನೀವು ಈ ಕಡೆ ಸೈಡ್ ಬಂದರೆ ನೀವು ಡೋರ್ ಗ್ಲೋ ನೋಡ್ಬೋದು. ಅಪ್ಪರ್ ಬಾಕ್ಸ್ ಒಂದು ಕೊಟ್ಟಿದ್ದಾರೆ ಮತ್ತು ಡೋರ್ ಗ್ಲೋ ಸಫಿಷಿಯೆಂಟ್ ಆಗಿದೆ. ನೀವು ಡಾಕ್ಯುಮೆಂಟ್ಸು ಎಲ್ಲ ಇಡೋಕ್ಕೆ ಯಾವ ರೀತಿ ಬೇಕು ಆ ರೀತಿ ಇದೆ. ಮತ್ತು ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಕಪ್ ಹೋಲ್ಡ್ರು ಕೊಟ್ಟಿದ್ದಾನೆ. ವಿತ್ ಇಲ್ಲೊಂದು ರೈಟ್ ಸೈಡಲ್ಲಿ ಒಂದು ಕಪ್ ಹೋಲ್ಡ್ರು ಕೊಟ್ಟಿದ್ದಾನೆ ನಿಮಗೆ. ಹಾಗೆ AC ವೆಂಟ್ಸು ಅಷ್ಟೇ ತುಂಬ ಸಫಿಷಿಯೆಂಟ್ ಅಂತ ಹೇಳ್ಬೋದು. ಹಾಗೆ ಇಲ್ಲೊಂದು ಗ್ಲಾಸ್ ಹೋಲ್ಡ್ರು ಕೂಡ ಸಿಗುತ್ತೆ ಮೇಲ್ಗಡೆ. ಹಾಗೆ ವಿತ್ ಲೈಟ್ಸು ಸಿಗುತ್ತೆ ನಿಮಗೆ. ಪ್ಯಾಸೆಂಜರ್ ಸೈಡು ವಿತ್ ವ್ಯಾನಿಟಿ
ವ್ಯಾನಿಟಿ ಮಿರರ್ ಕೂಡ ಸಿಗುತ್ತೆ, ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ ಸೆಂಟ್ರ್ ಕನ್ಸೋಲ್ಗೆ ಬಂದರೆ ನೀವು ನೋಡ್ತಾ ಇರ್ಬೋದು ವಿತ್ ವುಡ್ ಫಿನಿಶು, ನಿಮಗೆ ಗೇರ್ದು ಇದು ಕೊಟ್ಟಿದ್ದಾನೆ ನಾಬು ವಿತ್ ಹ್ಯಾಂಡ್ ಬ್ರೇಕು, ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ ಇಲ್ಲಿ ನಿಮಗೆ ಸಫಿಷಿಯೆಂಟಾಗಿ ಸ್ಟೋರೇಜ್ ಇಡೋಕ್ಕೆ ಸಫಿಷಿಯೆಂಟ್ ಸ್ಪೇಸ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಲೆದರ್ಸ್ದು ಸೀಟ್ ಯಾವುದು ಕುಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಡಿಸೈನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ನೀವು ಸೀಟ್ ಅಡ್ಜಸ್ಟ್ಮೆಂಟ್ ನೋಡ್ಬೋದು, ನೀವು ಡೌನ್ ಸೈಡು ಅಡ್ಜಸ್ಟ್ ಆಗುತ್ತೆ ಮತ್ತು ಅಪ್ಪು ಅಡ್ಜಸ್ಟ್ ಆಗುತ್ತೆ. ಹಾಗೆ ಫ್ರಂಟ್ ಆ್ಯಂಡ್ ಬ್ಯಾಕು ಅಡ್ಜಸ್ಟ್ ಮಾಡ್ಕೋಬೋದು ನೀವು, ಆ ರೀತಿ ಇದೆ. ಮತ್ತು ನಿಮಗೆ ಸ್ಟೇರಿಂಗಲ್ಲಿ ನಿಮಗೆ ಅಪ್ ಆ್ಯಂಡ್ ಡೌನ್ ಮಾತ್ರ ಅಡ್ಜಸ್ಟ್ ಆಗುತ್ತೆ, ರೀಚ್ ಆಗೋದಿಲ್ಲ, ಬರೀ ಟಿಲ್ಟ್ ಮಾತ್ರ ಆಗುತ್ತೆ ನಿಮಗೆ, ಟೆಲಿಸ್ಕೋಪಿಕ್ ಆಗೋದಿಲ್ಲ ನಿಮಗೆ, ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ರಿಯರ್ ಸೈಡಲ್ಲಿ ಬಂದಾಗ ನಿಮಗೆ ರೆಡ್ದು ಆರ್ಮ್ರೆಸ್ಟ್ ಬರುತ್ತೆ ವಿತ್ ನೋಡಿ ಕ್ರೋಮಿಯಂ ಫಿನಿಶು, ಡೋರ್ ಹ್ಯಾಂಡಲ್ ಬರುತ್ತೆ ವಿತ್ ಬಾಟರ್ ಹೋಲ್ಡರ್ ನೋಡ್ಬೋದು, ಹೆವಿ ಸಫಿಷಿಯೆಂಟೆನ್ಸ್ ಇರುತ್ತೆ. ಇನೋವಾದಲ್ಲಿ ಇದೇ ತುಂಬ ಇಷ್ಟ ಆಗೋದು. ಹಾಗೆ ನೀವು ರಿಯರ್ ಇದಕ್ಕೆ ಹೋಗ್ಬೇಕಾದ್ರೆ ನೀವು ನೋಡ್ಬೋದು ಒನ್ ಟಚ್ಚಲ್ಲಿ ನೋಡಿ ಯಾವ ರೀತಿ ಸೀಟ್ ಫೋಲ್ಡ್ ಆಗುತ್ತೆ ಅಂತ. ಈಸಿ, ನೀವು ರೀಚ್ ಆಗೋಕ್ಕೂ ಅಷ್ಟೇ ತುಂಬ ಈಸಿ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಥೈ ಸಪೋರ್ಟ್ ಸ್ವಲ್ಪ ಅಷ್ಟೊಂದೇನು ಕಂಫರ್ಟಬಲ್ ಅನ್ಸೋದಿಲ್ಲ, ಬಟ್ ಕುತ್ಕೋಬೋದು ಆರಾಮಾಗಿ. ನೀವು ನೋಡ್ಬೋದು ಮೂರು ಜನಕ್ಕೂ ಹಿಂದೆಗಡೆ ವಿತ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ, 3 ಜನ ಕುತ್ಕೋಬೋದು ಸಫಿಷಿಯೆಂಟಾಗಿ. ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಪ್ ಹೋಲ್ಡ್ರು ಕೊಟ್ಟಿದ್ದಾರೆ, ಕಪ್ ಹೋಲ್ಡ್ರು ಮತ್ತು ನಿಮಗೆ AC ವೆಂಟ್ಸು ಸಿಗುತ್ತೆ ನಿಮಗೆ ಥರ್ಡ್ ರೋ ಅವ್ರಿಗೆ ವಿತ್ ಯಾವ ರೀತಿ ಇದೆ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೆ ಸೆಕೆಂಡ್ ರೋ ಸೀಟಿಂಗ್ ಕೆಪಾಸಿಟಿನೂ ಅಷ್ಟೇ ವಿತ್ ನೋಡ್ತಾ ಇರ್ಬೋದು. ನೀವು 8 ಸೀಟರ್ ಆಗಿರೋದ್ರಿಂದ 3 ಜನ ಆರಾಮಾಗಿ ಕುತ್ಕೋಬೋದು ನಾವು ಇಲ್ಲಿ ಸೆಂಟ್ರಲ್ಲಿ. ವಿತ್ ನಿಮಗೆ ನೋಡ್ಬೋದು ಫ್ರಂಟು ಮತ್ತು ರಿಯರು 2 ರೀಚ್ ಆಗುತ್ತೆ ಇದು. ಹಾಗೆ ನಿಮಗೆ ನೋಡ್ಬೋದು ಸೀಟು ಅಡ್ಜಸ್ಟ್ಮೆಂಟು ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ ಗಾಡಿ ಮಾತ್ರ. GX ಪ್ಲಸ್ಸು ಬೇಸ್ ವೇರಿಯಂಟ್ ಯಾರಿಗೆ ಇಷ್ಟ ಆಗೋದಿಲ್ಲ ಮತ್ತು ಟಾಪ್ ವೇರಿಯಂಟ್ ಯಾರಿಗೆ ತೊಗೊಳಕ್ಕಾಗೋದಿಲ್ಲ ಅಂಥವ್ರಿಗೆ ಒಳ್ಳೆ ಯೂಸ್ ಆಗುತ್ತೆ, ತುಂಬ ಚೆನ್ನಾಗಿದೆ ಗಾಡಿ. ಓಕೆ ವೀಕ್ಷಕರೇ, ಇಲ್ಲಿಗೆ ಇಷ್ಟು ಹೇಳ್ತಾ ನಾವು ಇನೋವಾ ಕ್ರಿಸ್ಟಾ GX ಪ್ಲಸ್ ವೇರಿಯಂಟ್ನ ರಿವ್ಯೂನ ಎಂಡ್ ಮಾಡ್ತಾಯಿದ್ದೀವಿ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಿಮ್ಮ ಭೇಟಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.